ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗನಿಗೆ ಅಬಕಾಸ್ ಕ್ಲಾಸ್ಗೆ ರೆಡಿ ಮಾಡಿ ಕಳಿಸ್ದೆ. ನಮ್ಮ ಸಾಗರದಲ್ಲಿನ ವಿನೋಬ ನಗರದಲ್ಲಿ ಅಬಕಾಸ್ ಕ್ಲಾಸ್ ಮಾಡ್ತಾರೆ. ವಿದ್ಯಾ ಮೇಡಮ್ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ಆನ್ಲೈನ್ ಕ್ಲಾಸ್ ಸಹ ಮಾಡ್ತಾರೆ. ಮನೆಯಲ್ಲಿ ತರಕಾರಿ ಖಾಲಿಯಾಗಿತ್ತು, ಸಂಜೆ ಬೇರೆ ಆಗಿತ್ತು. ಹಾಗಾಗಿ ತರಕಾರಿ ತರಲು ಸಂತೆಗೆ ಹೋಗಿದ್ದೆ. ಅನೇಕ ಬಗೆಯ ತರಕಾರಿಗಳೆಲ್ಲ ಇತ್ತು. ಅದರಲ್ಲಿ ನನಗೆ ಬೇಕಾದ ತರಕಾರಿ ಜೊತೆಗೆ ಹಾಗಲಕಾಯಿ ಕೂಡ ತಗೊಂಡೆ. ಹಾಗಲಕಾಯಿ ಅಂದರೆ ಬಹಳಷ್ಟು ಜನರಿಗೆ ಇಷ್ಟನೇ ಆಗೋದಿಲ್ಲ, ಕಾರಣ ಕಹಿ ಇರುವುದರಿಂದ. ಆದರೆ ಕಹಿ ಇದ್ದಷ್ಟು ಆರೋಗ್ಯಕರ ಗುಣ ಹೊಂದಿದೆ. ಬೇರೆಲ್ಲ ತರಕಾರಿಗಳಿಗಿಂತ ಉತ್ತಮ ತರಕಾರಿ ಮಧುಮೇಹಿಗಳಿಗೆ. ಇದು ಉತ್ತಮ ರಾಮಬಾಣ. ಹಾಗಲಕಾಯಿಲಿ ಹಲವಾರು ಬಗೆಯಲ್ಲಿ ಮಾಡಿ ತಿನ್ಬೋದು. ಆದರೆ ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಕಳು ಯಾವ ಥರ ಮಾಡಿಕೊಟ್ಟರು ಅಂದರೆ ಪಲ್ಯ, ಗೊಜ್ಜು, ಫ್ರೈ ಮಾಡಿದ್ರೆ ತಿನ್ನೋದೇ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಹಾಗಲಕಾಯಿ ಚಿಪ್ಸ್ ಮಾಡಿ ಕೊಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ತಿಂತಾರೆ. ನಾನು ಯಾವ ಥರ ಚಿಪ್ಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಾಗಲಕಾಯಿದು ಮೇಲೆಲ್ಲ ಈ ಥರ ಸಿಪ್ಪೆಗಳನ್ನ ಮೇಲೆಲ್ಲ ತೆಗೆದಿಟ್ಕೋಬೇಕು. ಹಾಗಲಕಾಯಿ ನಾನು ತೊಗೊಂಡಿದ್ದು ಅದು ಹಾಗಲಕಾಯಿ ತುಂಬ ಬೆಳೆದಿತ್ತು. ಹಾಗಾಗಿ ರೌಂಡ್ ಕಟ್ ಮಾಡಿ ಹಾಕೋಣ ಅಂತ ನೋಡಿದ್ರೆ ಅದು ಬೆಳೆದಿದ್ದ ಕಾರಣ ಬೀಜಗಳೆಲ್ಲ ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದು ಹಾಕಿದ್ರೆ ಅಂಥೇಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಒಂದು 10 ನಿಮಿಷ ನೆನೆಸಿಟ್ಕೋಬೇಕು. ಇದರಲ್ಲಿ 1 ಕಪ್ ಅಕ್ಕಿ ತೊಗೊಂಡು 1 ಗಂಟೆ ಮುಂಚೆನೇ ನೆನೆಸಿಡಬೇಕು. ನೆನೆಸಿ ಚೆನ್ನಾಗಿ ತೊಳೆದಿದ್ದ ಅಕ್ಕಿ ಇದು. ಹಾಗೆ ಇದಕ್ಕೇನು ಹಾಕಬೇಕು ಅಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಅಜವಾನ. ಇದನ್ನು ಇಷ್ಟು ಹಾಕಿ ಸಣ್ಣದಾಗಿ ರುಬ್ಕೊಳ್ಬೇಕು. ಹಿಟ್ಟು ರೆಡಿಯಾಗಿದೆ. ಇದರೊಳಗೆ ಹಾಕಿ ಕಲಿಸ್ಬೇಕು. ಕಲಸಿ ಈಗ ಬಿಸಿ ಎಣ್ಣೆಯೊಳಗೆ ಹಾಕಬೇಕೀಗ. ಇದೇನು ತುಂಬ ಹೊತ್ತೇನು ಹಿಟ್ಟು ಹಾಕಿದ್ಮೇಲೆ ತುಂಬ ಹೊತ್ತೇನು ಇಡೋದೇನು ಬೇಡ. ತಕ್ಷಣವೇ ಎಣ್ಣೆಲಿ ಹಾಕಿ ಕರಿಬೇಕು. ಎಣ್ಣೆ ಕಾದಿದೆ, ಒಂದೊಂದೇ ಹಿಂಗೆ ಬಿಡಬೇಕು. ಇಷ್ಟಾದರೆ ಸಾಕು. ಅಂದರೆ ಡೀಪ್ ಫ್ರೈ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ಈಗ ಚಿಪ್ಸು ಗರಿ ಆದ ಚಿಪ್ಸು ರೆಡಿಯಾಗಿದೆ. ಹಾಗಲಕಾಯಿ ನಮ್ಮ ಮಕ್ಕಳು ಹಾಗಲಕಾಯಿನೇ ತಿನ್ನೋದೇ ಇಲ್ಲ ಅಂತ ಹೇಳಿದ್ರೆ ಅಂಥವ್ರು ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಚೆನ್ನಾಗಿ ಹಾಗಲಕಾಯಿಯನ್ನು ತಿಂತಾರೆ. ಅನ್ನ ಮತ್ತು ರಸಂ ಜೊತೆಗೆ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಎಲ್ಲ ಮಕ್ಕಳಾಗಲಿ ದೊಡ್ಡವರಾಗಲಿ ಚೆನ್ನಾಗಿ ತಿಂತಾರೆ. ಸೂಪರಾಗಿದೆ. ಹಾಗಲಕಾಯಿ ತಿನ್ನೋದರಿಂದ ಮಕ್ಕಳಿಗೆ ಹೊಟ್ಟೆ ಹುಳ ಕಡಿಮೆ ಆಗುತ್ತೆ. ಹಾಗಾಗಿ ವಾರಕ್ಕೆ ಅಲ್ಲದಿದ್ದರೂ ತಿಂಗಳಿಗೆ ಒಮ್ಮೆ ಆದರೂ ತಿನ್ನಿ. ಆರೋಗ್ಯವಂತ ಜೀವನಕ್ಕೆ ನಾವು ತಿನ್ನುವ ಆಹಾರವೇ ಔಷಧಿ.